ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ಡಿಸೈನ್ ಈ ಸಲ ನಾನು ಆ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬ್ಲೌಸ್ ಪೀಸ್ ಬಂದು ಪಿಂಕ್ ಕಲರ್ ಇರುತ್ತೆ, ಸ್ವಲ್ಪ ಡಾರ್ಕ್ ಪಿಂಕ್ ಕಲರು. ಸ್ಯಾರಿ ಬಂದು ನೋಡಿ ಆರೆಂಜ್ ಡಾರ್ಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ 2 ಥ್ರೆಡ್ ತೊಗೊಂಡಿದ್ದೀನಿ. ಜರಿ ಥ್ರೆಡ್ ಒಂದು, ಕುಚ್ ಥ್ರೆಡ್ ಒಂದು. ಇವರು ಸ್ಯಾರಿ ತೊಗೊಂಡು ಬಂದು ತೋರಿಸಿ ಈ ಕಲರ್ ಥ್ರೆಡ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ರಿಟರ್ನ್ ತೊಗೊಂಡೋಗ್ಬಿಟ್ರು ಅವರು. ನಾನು ಅದೊಂದು ಥ್ರೆಡ್ಡನ್ನು ಫಸ್ಟು ನಾನು ಥ್ರೆಡ್ಡನ್ನು ತೊಗೊಂಡು ಇಟ್ಕೊಂಡಿದ್ದೆ, ಅಂದರೆ ಕಲರ್ ಮ್ಯಾಚ್ ಮಾಡಿಕೊಂಡು ಇಟ್ಕೊಂಡಿದ್ದೆ ನಾನು. ನೋಡಿ, ಇದು ಫ್ರಂಟಲ್ಲಿ ಫ್ರಂಟ್ ನೆಕ್ಕು ಅಗಲ ಬಂದು 3 ಇಂಚ್ ಬರುತ್ತೆ, ಉದ್ದ ಬಂದು 7.5 ಇಂಚ್ ಬರುತ್ತೆ. 7.5 ಇಂಚಿಗೆ ನೋಡಿ ಫಸ್ಟೇ ನಾನು ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಆಮೇಲೆ ಇದು 2.5 ಇಂಚಿಗೆ ಒಂದೊಂದು ಫ್ಲವರ್ ಥರ ಹಾಕ್ಕೊಳ್ತೀರಿ. ನೋಡಿ, ನಾನು ಇದನ್ನು ಬಾಬಿನಲ್ಲಿ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಅದು ಅಷ್ಟು ಒಳಗಡೆ ಫ್ಲವರ್ ಬರಬೇಕು ಅಂತ. ನಾವು ಹಾಗೆ ಏನಾದರೂ ಮಾಡ್ಕೊಳಕ್ಕೆ ಹೋದರೆ ಸ್ವಲ್ಪ ದೊಡ್ಡ ಚಿಕ್ಕದಾಗುತ್ತೆ ಅಂದ್ಬಿಟ್ಟು ಬಾಬಿನಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೊಂದು ಪೆನ್ಸಿಲ್ ತೊಗೊಂಡಿದ್ದೀನಿ. ಇದು ಪೆನ್ಸಿಲ್ನ ನಾನು ಮೀಶೋಲ್ಲಿ ತೊಗೊಂಡಿರೋದು ಪೆನ್ಸಿಲ್ ಇದು. ಈ ಥರ ಬಾಕ್ಸ್ ಬರುತ್ತೆ. ಇದರಲ್ಲಿ ಬಾಕ್ಸ್ ಬಂದು ಈ ಥರ ಕೊಟ್ಟಿರ್ತಾರೆ, ವೈಟ್, ಅಂದರೆ ಆವಾಗ ಬಳಪ ಥರ ಬರೋದಲ್ಲ, ಆ ಥರ ಬಂದಿದೆ ಇವಾಗ. ಇದಕ್ಕೆ ಲಾಕ್ ಮಾಡಿಕೊಂಡು ನಾವು ಬರ್ಕೊಳ್ಬೋದು. ಬೇಡ ನನಗೆ ಅಳಿಸ್ಕೊಳ್ತೀನಿ ಅಂದ್ರೂ ಕ್ಲೀನಾಗಿ ಅಳಿಸ್ಕೊಂಡು ಹೋಗ್ಬಿಡುತ್ತೆ ಇದು. ಇನ್ನೊಂದು ವೈಟ್ ಪೆನ್ಸಿಲ್ ಆದರೆ ಅದು ಬರೆದ್ರೆ ಅಳಿಸೋದೇ ಹೋಗೋದೇ ಇಲ್ಲ. ಇದು ನಾವು ಬೇಕು ಅಂದಾಗ ಬರ್ಕೊಳ್ಬೋದು, ಬೇಡ ಅಂದಾಗ ಬರೆದ್ಬಿಟ್ಟು ಅಳಿಸ್ಬೋದು. ಅದನ್ನು ನಾನು ಹೊಸದಾಗಿ ತೊಗೊಂಡಿದ್ದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ನೋಡಿ, ನಾನು ಇವಾಗ ಬಾಬಿನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆನಲ್ಲ, ಅದಕ್ಕೆ ಫ್ಲವರ್ ಬರೋ ಥರ 0 ಇಂದ 2.5 ಹೋಗಿ 2 ಇಂದ 0 ಥರ ಹಾಕ್ಕೊಳ್ತಾ ಇದ್ದೀನಿ. ಇದು ಕಟ್ ವರ್ಕ್ ಡಿಸೈನ್ ಆಗಿರುತ್ತೆ. ತುಂಬ ಈ ಕಸ್ಟಮರು ನನಗೆ ಕಟ್ ವರ್ಕ್ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಒಂದು 2-3 ಅಂದರೆ ತುಂಬ ಹಿಂದೆಯಲ್ಲಿ ಕಟ್ ವರ್ಕ್ ಡಿಸೈನು ಬೇರೆ ಥರ ಮಾಡಿದ್ದೆ. ಇದು ಸಹ ಅವರು ನನಗೆ ಇಷ್ಟು ಅಮೌಂಟಲ್ಲಿ ಮಾಡಿಕೊಡಿ ಅಂತ ಹೇಳಿದರು. ಅವರು ಸ್ವಲ್ಪ ಮಾಮೂಲಿ ನಾರ್ಮಲ್ ಅಮೌಂಟಲ್ಲೇ ಹೇಳಿದರು ಅವರು. ಸರಿ, ಅದರಲ್ಲೇ ಕಟ್ ವರ್ಕ್ ಡಿಸೈನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ಟೋನ್ ಚೈನು, ಬಾಲ್ ಚೈನು ಏನು ಆ್ಯಡ್ ಮಾಡ್ತಾಯಿಲ್ಲ ನಾನು. ನೋಡಿ, ಲೀಫ್ನ 0 ಇಂದ 2.5 ಹೋಗಿ 2 ಇಂದ 0 ಹೋಗುತ್ತೆ. ಇದು 8 ಲೀಫ್ ಥರ ಬರುತ್ತೆ. ನಮಗೆ ಈ ಥರ ಲೀಫ್ ಬೇಡ ಅನ್ನೋರು ಬೇರೆ ಥರ ಲೀಫ್ ಸಹ ಹಾಕ್ಕೊಳ್ಬೋದು. ನೋಡಿ, ಇದು 4 ಲೀಫ್ ಬರುತ್ತೆ. ಇದು ನಾನು ಸ್ಯಾರಿ ಕಲರ್ ಆರೆಂಜ್ ಕಲರ್ ಡಾರ್ಕ್ ಕಲರ್ ಇತ್ತಲ್ವ, ಅದೇ ಕಲರಲ್ಲೇ ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಇದು ಫ್ಲವರ್ 4 ಬರುತ್ತೆ. ನೋಡಿ, ಈ ಫ್ಲವರ್ನ ನಾವು ಬೇರೆ ಥರ ಡಿಸೈನ್ ಸಹ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಫ್ಲವರಿಗೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಯಾವ ಥರ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ ನೋಡಿ. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ನಾನು ಟ್ರೇಸ್ ಏನೂ ಮಾಡ್ಕೊಳ್ತಾ ಇಲ್ಲ. ನೋಡಿ, ನಾನು ಪೆನ್ಸಿಲಲ್ಲಿ ನಮಗೆ ಯಾವ ಥರ ಲೀಫ್ ಬೇಕು ಅನ್ನೋದನ್ನು ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಈ ಥರ ದೊಡ್ಡ ಲೀಫ್ ಬೇಡ ಅನ್ನೋರು ಚಿಕ್ಕ ಚಿಕ್ಕ ಲೀಫ್ ಸಹ ಹಾಕ್ಕೊಳ್ಬೋದು. ನಾನು ಇದಕ್ಕೆ ದೊಡ್ಡ ಲೀಫಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಡಿಸೈನು ಆ ಕಡೆ ಒಂದೊಂದಕ್ಕೆ 3 ಲೀಫ್ ಬರುತ್ತೆ, ಒಂದೊಂದಕ್ಕೆ 2 ಲೀಫ್ ಬರುತ್ತೆ. ನಾನು ಆಮೇಲೆ ಲಾಸ್ಟಲ್ಲಿ ನೆಕ್ ಡಿಸೈನ್ನ ಬರ್ಕೊಳ್ತೀನಿ, ಅದು ರೌಂಡನ್ನು. ನೋಡಿ, ಇದು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಇದು ಡಾರ್ಕ್ ಆರೆಂಜ್ಗೆ ಗೋಲ್ಡ್ ಕಲರಲ್ಲಿ. ಇದಕ್ಕೆ ಇನ್ನೊಂದು ಚಿಕ್ಕ ಚಿಕ್ಕ ಲೀಫ್ ಸಹ ಬರುತ್ತೆ, ಅದು ಡ್ರಾಪ್ ಶೇಪ್ ಲೀಫ್ ಬರುತ್ತೆ. ಇದು ಚಿಕ್ಕ ಚಿಕ್ಕದು, ಅದು 0 ಇಂದ 1.5 ಹೋಗಿ 1.5 ಇಂದ 0 ಥರ ಬರಬೇಕು. ಇದು ನಮಗೆ ಕಾಲಲ್ಲೇ ಕಂಟ್ರೋಲು, ಅಂದರೆ ಅದನ್ನು ಬ್ರೇಕ್ ಅಂತಾರೆ. ನಾವು ಅದನ್ನು ಕಾಲಲ್ಲೇ ಇದನ್ನು ಮಾಡೋದು, ಕಾಲಲ್ಲೇ ಕಂಟ್ರೋಲ್ ಮಾಡೋದಲ್ವ ನಾವು ನೆಕ್ ಡಿಸೈನ್ ಮಾಡಬೇಕಾದ್ರೆ. ಒಬ್ಬೊಬ್ಬರು ಹೇಳ್ತಾರೆ, ಮಿಷಿನ್ ಸುಮ್ಮನೆ ಬಟ್ಟೆ ಹಿಂಗೆ ಇಟ್ಬಿಟ್ರೆ ಹಂಗೆ ಆಗ್ಬಿಡುತ್ತೆ ಡಿಸೈನು ಅಂತಾರೆ. ನಾವು ಆ ಕಾಲಲ್ಲಿ ಮಾಡಬೇಕಾದ್ರೆ ಟೆನ್ಷನ್ನ 0 ಹೋಗಿಬೇಕಾ, 1ಗೆ ಬೇಕಾ, 2ಗೆ ಬೇಕಾ, ಅದನ್ನೆಲ್ಲನೂ ಕಾಲಲ್ಲೇ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಜನ ನೋಡೋರಿಗೆ ಮೇಲುಗಡೆ ಇದಿಷ್ಟೇನಾ ಕೆಲಸ ಅಂತ ಜನ ಹೇಳ್ತಾರೆ ನಮಗೆ. ಅಂದರೆ ನಾವು ಕಾಲಲ್ಲಿ ಪೆಡಲ್ ಅಂತಾರೆ, ಬ್ರೇಕ್ ಅಂತಾರೆ. ಅದನ್ನು ಪೆಡಲ್ನ ಎತ್ತೋದು ಯಾರು ನೋಡೋಲ್ಲ, ಮೇಲುಗಡೆ ಮಾತ್ರ ಸುಮ್ಮನೆ ಹಿಂಗೆ ಹೊಲ್ಕೊಂಡು ಹೋಗ್ತವ್ರೆ ಅಂತ ಹೇಳ್ತಾರೆ. ನಾವು ಅಂಗಡಿಯಲ್ಲೇ ಮಿಷಿನ್ ಇಟ್ಟಿರೋದ್ರಿಂದ ಕಸ್ಟಮರು ಯಾರಾದರೂ ಬಂದಾಗ
ವರ್ಕ್ ಮಾಡ್ತಾ ಇರೋವಾಗ ನೋಡ್ತಾರೆ ಅವರು, ನೋಡ್ಬಿಟ್ಟು ಇಷ್ಟೇನ ಕೆಲಸ ಇದು ಆರಾಮಾಗಿ ಮಾಡ್ಬೋದು ಅಂತಂತಾರೆ. ಮತ್ತು ಇದನ್ನು ನೋಡಿ ಒಬ್ಬರು ಕಸ್ಟಮರು ತೊಗೊಂಡೋಗಿದ್ರು ಮಿಷಿನ್ನು. ಇಷ್ಟು ಈಸಿ ಇದೆಯಾ ಅಂದ್ಬಿಟ್ಟು ಹೋಗಿ ಅವರು ಮಾರ್ಕೆಟಲ್ಲೇ ಹೋಗಿ ತೊಗೊಂಡು ಬಂದು ಇಟ್ಕೊಂಡಿದ್ರು. ಈಗ ಅದನ್ನು ಅಂದರೆ ನೋಡೋರಿಗೆ ತುಂಬ ಈಸಿ ಇದು ಕೆಲಸ, ಆರಾಮಾಗಿ ಮಾಡ್ಬೋದು ಅಂತಾರೆ. ಅವರು ತೊಗೊಂಡು ಬಂದು ಇಟ್ಕೊಂಡಿದ್ದಾರೆ ಮಿಷಿನ್ನ. ಇನ್ನೂ ಸಹ ಅವರು ದಿನಾನು ಸ್ವಲ್ಪನೇ ಅಂದರೆ ಡಿಸೈನ್ನ ಮಾಡ್ಕೊಳ್ತಾ ಇದ್ದಾರೆ, ಅಂದರೆ ಸೆಟ್ಟಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಯಾವ ಥರ ಡಿಸೈನ್ ಮಾಡ್ಕೊಳ್ಬೋದು ಮತ್ತು ಮಿಷಿನ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಅವ್ರು ಹೇಳ್ತಾರೆ, ತುಂಬ ಕಷ್ಟ ಇದೆ ಇದು ಮಾಡೋದು ಅಂತ ಹೇಳ್ತಾರೆ. ಯಾವುದು ಕಷ್ಟ ಅಲ್ಲ, ಯಾವುದು ಈಸಿ ಅಲ್ಲ. ಪ್ರತಿಯೊಂದು ಕೆಲಸ ನಾವು ಮಾಡಬೇಕಾದ್ರೆ ಎಲ್ಲನೂ ಕಷ್ಟನೇ ಅನಿಸುತ್ತೆ. ನಾವು ಕಷ್ಟ ಅಂತ ಸುಮ್ಮನೆ ಇದ್ಬಿಟ್ರೆ ಆಗುತ್ತಾ ಕೆಲಸ? ಕಷ್ಟ ಆಗಲಿ ಇಷ್ಟ ಆದಮೇಲೆ ಕಷ್ಟ ಆದರೂ ಪರವಾಗಿಲ್ಲ, ಅದನ್ನು ಕ್ಲೀನಾಗಿ ಪ್ರಯತ್ನ ಮಾಡಬೇಕು ಚೆನ್ನಾಗಿ. ನನಗೂ ಅಷ್ಟೇ, ಸ್ಟಾರ್ಟಿಂಗಲ್ಲಿ ನಾನು ಫೋನುಗಳಲ್ಲಿ ಯೂಟ್ಯೂಬಲ್ಲಿ ನೋಡಿದಾಗ ಇಷ್ಟೇನ ಕೆಲಸ ಮಾಡ್ಬೋದು ಆರಾಮಾಗಿ ಅಂತ. ಆಮೇಲೆ ನಾನು ಮಿಷಿನ್ ತೊಗೊಂಡು ಸ್ಟಾರ್ಟಿಂಗಲ್ಲಿ 1-2 ದಿನ ಮಾಡಿದೆ. ಯಾಕಾದರೂ ತೊಗೊಂಡಪ್ಪ ಮಿಷಿನು, ಸುಮ್ಮನೆ ಅದೇನೋ ಫೋನಲ್ಲಿ ತೋರಿಸ್ತಾರಲ್ವ ಕ್ಲೀನಾಗಿ ಅಂದ್ಕೊಂಡೆ. ಅಂದರೆ ನಮ್ಮ ಪ್ರಯತ್ನವೂ ಇದರಲ್ಲಿ ತುಂಬ ಇರುತ್ತೆ. ಯಾಕಂದರೆ ಸುಳ್ಳು ಹೇಳಬಾರ್ದು, ಫೋನುಗಳಲ್ಲೆಲ್ಲ ಯೂಟ್ಯೂಬಲ್ಲೆಲ್ಲ ಹಾಕ್ತಾ ಇರ್ತಾರಲ್ವ, ಅಂದರೆ ಅವರು ಚೆನ್ನಾಗಿ ಪ್ರಯತ್ನ ಮಾಡಿನೇ, ಅಂದರೆ ವರ್ಕ್ ಡಿಸೈನ್ ಮಾಡಬೇಕಾದ್ರೆ ಮಾಡಿರ್ತಾರೆ ಅವರೂ. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ನಮ್ಮ ಪ್ರಯತ್ನ ತುಂಬ, ಅದರಲ್ಲಿ 100% ಪ್ರಯತ್ನ ನಮ್ಮದೇ ಇರುತ್ತೆ. ನೋಡಿ ಇದು ನೋಡಿ, ನಾನು ಕಟ್ ವರ್ಕ್ ಡಿಸೈನ್ನ ನಾನು ಹಾಗೆ ಬರ್ಕೊಳ್ತಾ ಇದ್ದೀನಿ. ಇದು ನಮಗೆ ಬೇಡ, ನಮ್ಮ ಕಟ್ ವರ್ಕ್ ಬೇಡ ಅನ್ನೋರು ಹಾಗೆ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಹೋಗ್ಬೋದು. ನಾನು ಒಂದು ಅಂದಾಜ ಮೇಲೆ ಕಟ್ ವರ್ಕ್ ಡಿಸೈನ್ ಥರ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಇದೇ ಥರನೇ ಬೇಕು ಅಂತ ಏನಿಲ್ಲ. ಅದು ಸ್ವಲ್ಪ ನೋಡಿ ಉಲ್ಟಾ ಸಿ ಥರನೂ ಮಾಡ್ಕೊಳ್ಬೋದು, ಸ್ವಲ್ಪ ಶೇಪ್ ಥರನೂ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಒಂದು ಅಂದಾಜು ಪ್ರಕಾರ ಮಾಡಿದ್ದೀನಿ. ತುಂಬ ಈಸಿಯಾಗಿ ಕಟ್ ವರ್ಕ್ ಡಿಸೈನ್ನ ಯಾವ ಥರ ಮಾಡ್ಬೋದು ನೋಡಿ. ಇದಕ್ಕೆ ಸ್ಟೋನ್ ಚೈನು, ಬಾಲ್ ಚೈನು ಏನು ಆ್ಯಡ್ ಮಾಡಿಲ್ಲ. ಬೇಕಾದರೂ ನಾವು ಕಟ್ ವರ್ಕ್ ಡಿಸೈನು ಯಾವ ಥರ ಮಾಡಿದ್ರು ಅದೇ ಥರನೇ ಬಾಲ್ ಚೈನ್ನ ಹಾಕ್ಕೊಂಡು ಹೋಗ್ಬೋದು. ಅದು ತುಂಬ ಸ್ವಲ್ಪ ಕೆಲಸ ಹಿಡಿಯುತ್ತೆ. ನಾನು ಇದಕ್ಕೆ ಬಾಲ್ ಚೈನ್ ಏನು ಆ್ಯಡ್ ಮಾಡಿಲ್ಲ, ಬೇರೆ 2 ಥ್ರೆಡ್ಡಲ್ಲೇ ವರ್ಕ್ ಮಾಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ, ಚೆನ್ನಾಗಿ ಬಂದಿದೆ ಇಲ್ಲೋ ಅಂತ ಕಮೆಂಟ್ ಮಾಡಿ. ನೋಡಿ ಇವಾಗ ಫ್ಲವರೂ ಸಹ ನೋಡಿ ಈ ಥರ ಬರುತ್ತೆ. ಫ್ಲವರ್ 4 ಫ್ಲವರ್ ಬರುತ್ತೆ. ಸೆಂಟಲ್ಲಿ ಒಂದೊಂದು ಸ್ಟೋನ್ ಅಂಟಿಸ್ತೀನಿ, ಗೋಲ್ಡನ್ ಕಲರ್, ಆರೆಂಜ್ ಕಲರು ಫ್ಲವರ್ ಇದೆಲ್ಲ, ಅದಕ್ಕೆ ಸ್ಟೋನ್ ಅಂಟಿಸ್ತೀನಿ. ಫುಲ್ಲು ರೆಡಿ ಆದಮೇಲೆ ನೋಡಿ ಈ ಥರ ಬರುತ್ತೆ. ಥ್ಯಾಂಕ್ ಯು.